ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಹಾಗೆ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಒಂದು ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿಯ ಒಂದು ಮಾಹಿತಿ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಗಣೇಶ ಚತುರ್ಥಿ ಹಬ್ಬವು ಪ್ರಮುಖ ಹಿಂದೂ ಹಬ್ಬವಾಗಿದೆ. ಮತ್ತು ನೋಡಿ, ಗಣೇಶ ಚತುರ್ಥಿ ಹಬ್ಬವು ಪ್ರಮುಖ ಹಿಂದೂ ಹಬ್ಬವಾಗಿದೆ. ಓಕೆ, ಅಂತ ಎರಡನೇ ಪಾಯಿಂಟ್, ಈ ಹಬ್ಬವನ್ನು ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುತ್ತದೆ. ಓಕೆ, ಮತ್ತು ನೋಡಿ, ಈ ಹಬ್ಬವನ್ನು ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಗಣೇಶನು ವಿಘ್ನಗಳನ್ನು ದೂರ ಮಾಡುವ ದೇವರಾಗಿ ಪ್ರಸಿದ್ಧ. ಮತ್ತು ನೋಡಿ, ಗಣೇಶನು ವಿಘ್ನಗಳನ್ನು ದೂರ ಮಾಡುವ ದೇವರಾಗಿ ಪ್ರಸಿದ್ಧ. ನಾಲ್ಕನೇ ಪಾಯಿಂಟ್, ಮನೆ, ಶಾಲೆ, ಕಾಲೇಜು, ಬೀದಿ, ಮಂಟಪಗಳಲ್ಲಿ ಕೂಡ ಗಣಪತಿ ಪ್ರತಿಮೆ ಇಡುತ್ತಾರೆ. ಮತ್ತು ನೋಡಿ, ಮನೆ, ಶಾಲೆ, ಕಾಲೇಜು, ಬೀದಿ, ಮಂಟಪಗಳಲ್ಲಿ ಕೂಡ ಗಣಪತಿ ಪ್ರತಿಮೆ ಇಡುತ್ತಾರೆ. ಅದಂತ ನೋಡಿ. ಐದನೇ ಪಾಯಿಂಟ್, ಮೋದಕ, ಕಡಬು, ಲಡ್ಡುಗಳನ್ನು ಗಣೇಶನಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಓಕೆ, ಮೋದಕ, ಕಡುಬು, ಲಡ್ಡುಗಳನ್ನು ಗಣೇಶನಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಆರನೇ ಪಾಯಿಂಟ್, ಈ ಹಬ್ಬವನ್ನು ಉತ್ಸವಮಯವಾಗಿ ಆಚರಿಸಲಾಗುತ್ತದೆ. ಏಳನೇ ಪಾಯಿಂಟ್, ಜನರು ಗಣೇಶನಿಗೆ ಹಾಡು, ಭಜನೆಗಳನ್ನು ಅರ್ಪಿಸುತ್ತಾರೆ. ಎಂಟನೇ ಪಾಯಿಂಟ್, ಹಬ್ಬದ ಕೊನೆಗೆ ಗಣಪತಿ ವಿಸರ್ಜನೆ ಮಾಡುತ್ತಾರೆ. ಹಬ್ಬದ ಕೊನೆಗೆ ಗಣಪತಿ ವಿಸರ್ಜನೆ ಮಾಡುತ್ತಾರೆ. ಒಂಬತ್ತನೇ ಪಾಯಿಂಟ್, ವಿಸರ್ಜನೆ ವೇಳೆ ಶೋಭಾಯಾತ್ರೆ
ನಡೆಸುತ್ತಾರೆ ನಡೆಸುತ್ತಾರೆ. ವಿಸರ್ಜನೆ ವೇಳೆ ಶೋಭಾಯಾತ್ರೆ ನಡೆಸುತ್ತಾರೆ. 10ನೇ ಪಾಯಿಂಟ್. ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಎಂಬ ಘೋಷಣೆ ಮಾಡುತ್ತಾರೆ ಘೋಷಣೆ ಮಾಡುತ್ತಾರೆ. ಅನಂತರ 12ನೇ ಪಾಯಿಂಟ್. ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ನಮ್ಮೆಲ್ಲರ ಜೀವನಕ್ಕೆ ಶಾಂತಿ, ಸಂತೋಷ ಮತ್ತು ಯಶಸ್ಸು ತರುತ್ತದೆ. ಮತ್ತು ನೋಡಿ, ಗಣೇಶ ಚತುರ್ಥಿ ನಮ್ಮೆಲ್ಲರ ಜೀವನಕ್ಕೆ ಶಾಂತಿ, ಸಂತೋಷ ಮತ್ತು ಯಶಸ್ಸು ತರುತ್ತದೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್. ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.